ನಿಮಗೆಲ್ಲೂ ಸ್ವಾಗತ ಸುಸ್ವಾಗತ ರೈತರ ಮನೆ ಚಾನಲ್ಗೆ. ಇದು ನನ್ನ ಮನೆ. ನನ್ನ ಮನೆಯಲ್ಲಿ ನಮ್ಮ ತಾಯಿಯವರು ಅಡುಗೆ ಮಾಡ್ತಾವ್ರೆ. ಅಡುಗೆ ಮಾಡೋದನ್ನ ಒಂಚೂರು ನಿಮಗೆಲ್ಲ ತೋರಿಸ್ಬೇಕು. ಈಗ ಮುಂಗಾರು ಮಳೆ ಸ್ಟಾರ್ಟ್ ಆಗಿದೆ, ಮಳೆಗಾಲ. ಆ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಮೊಳಕೆ ಕಟ್ಟಿನ ಒಂದು ಸಾಂಬಾರು ಮಾಡೋರೆ. ಆಮೇಲೆ ಬಿಸಿ ಮುದ್ದೆ, ನಾವು ಮಂಡ್ಯ ಮುದ್ದವರು, ಹಂಗಾಗಿ ಬಿಸಿ ಮುದ್ದೆನ ನೋಡಿ ನಮ್ಮ ತಾಯಿ ಮಾಡ್ತಾವ್ರೆ. ತೋರ್ಸಂದಿನಿ ನೋಡಿ. ಲಕ್ಷ್ಮಮ್ಮ ಅಂತ ಹೇಳಿ ಹಳೆ ಕಾಲದವರು. ಅವ್ರ ತಾಯಿ ಅಜ್ಜಿಯಿಂದೆಲ್ಲ ಕತ್ಕೊಂಡ್ಬಂದು ಅವರು ಮಾಡಿದಂಥದ್ದು ಮುದ್ದೆ, ಬಿಸಿ ಮುದ್ದೆ ಮತ್ತೆ ಮೊಳಕೆ ಕಟ್ಟಿನ ಸಾಂಬಾರು. ಇದು ನೋಡಿ ಸ್ನೇಹಿತರೆ, ಬಹಳ ಚೆನ್ನಾಗಿ ಮಾಡ್ತಾವ್ರೆ. ಆಲೂಗಡ್ಡೆ ಏನೇನು ಹಾಕಿ ಎಲ್ಲ ಮಸಾಲೆ ಎಲ್ಲ ಹಾಕವ್ರೆ. ಅದನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಪ್ರತಿಯೊಂದು ನಮ್ಮ ತಾಯಿ ಹತ್ರನೇ ಒಂದು ವಿಡಿಯೋ ಮಾಡಿ ನಾನು ನಿಮ್ಗೋಸ್ಕರ ಹಾಕ್ತೀನಿ. ಈ ಸದ್ಯಕ್ಕೆ ಮನೇಲಿ ಇದ್ನಲ್ಲ, ಒಂದ್ 2-3 ದಿವಸ ಫ್ರೀ ಇದ್ನಲ್ಲ ಅಂತ ಅಂದ್ಬಿಟ್ಟು ನಾನು ನಿಮ್ಗೋಸ್ಕರ ಮಾಡಿದ್ದು ಈ ವಿಡಿಯೋನ ಹಾಕ್ತಾ ಇದೀನಿ. ಸೊ ಹಾಗಾಗಿ ಬಿಸಿ ಮುದ್ದೆ, ಈ ಬಿಸಿ ಮುದ್ದೆ ನಾವು ತಿನ್ಬೇಕು. ಬಿಸಿ ಮುದ್ದೆ ಅಂತಂದ್ರೆ ಈ ಈ ಸಿರಿಧಾನ್ಯಗಳು ಅಂತ ಈ ಒಂದು ಟ್ರೆಂಡ್ ಶುರುವಾಗಿದೆ. ಆ ಟ್ರೆಂಡು ಆವತ್ತಿನ ಕಾಲಕ್ಕೆ ರೈತರಲ್ಲಿ ಇತ್ತು. ಆ ಸಿರಿಧಾನ್ಯಗಳು ಬೆಳೀತಕ್ಕಂತ ರೈತರಿಗೋಸ್ಕರ ಅವ್ರಿಗೋಸ್ಕರ ಒಂದು ಪ್ರೋತ್ಸಾಹ ಕೊಡಬೇಕು. ನನ್ನಿಂದ ಒಂದು ಅಳಿಯ ಸೇವೆ ಆಗ್ಬೇಕು. ಎಲ್ಲ ಸೇರಿ ಅವ್ರಿಗೆಲ್ಲ ಒಂದು ಬೆಳೆಯೋರಿಗೆ ರಾಗಿ ಕೂಡ ಸಿರಿಧಾನ್ಯ, ಜೊತೆಗೆ ಪ್ರತಿಯೊಂದೂ ಆ ಸಿರಿಧಾನ್ಯದ ಜೊತೆಗೆ ಬೇರೆ ಬೇರೆ ಆ ಸಿರಿಧಾನ್ಯಗಳಿಗೆ ಏನು ನಾವು ಪ್ರೋತ್ಸಾಹ ಎಂಕರೇಜ್ಮೆಂಟ್ ಮಾಡಬೇಕು. ಅದಕ್ಕೋಸ್ಕರ ನಾನು ಈ ವಿಡಿಯೋ ನಿಮ್ಗೋಸ್ಕರ ನಾನು ತರ್ತಾ ಇದ್ದೀನಿ, ಎಲ್ರಿಗೋಸ್ಕರ ಕೂಡ. ನಾನು ನೋಡಿ ನಮ್ಮ ತಾಯಿ ರಾಗಿ ಮುದ್ದೆ ಮಾಡ್ತಾವ್ರು. ಹಿಂಗೆ ಮುಂಚೆ ಅದು ಕೆಳಗೆ ಕುತ್ಕೊಂಡು ಕೌಡ ಹಾಕೊಂಡು ಹಿಂಗೆ ಮಾಡ್ತಿದ್ರು. ಇದು ಬೆಂಗಳೂರು ಮನೆ ಆಗಿರೋದ್ರಿಂದ ಅವರು ಈ ತರ ಇವತ್ತಿನ ಏನು ಇದೈತೆ ಅದು ಆ ಸ್ಥಿತಿನಲ್ಲಿ ನಾವು ಮಾಡ್ಬೇಕಾದಂತ ವಿಚಾರ. ಮುದ್ದೆ ಕಟ್ಟಾರ, ಇದು ಮುದ್ದೆ ಕಟ್ಟ, ಮುದ್ದೆ ಕಟ್ಟದ. ಇದು ರಾಗಿ ಬೌಲ್ ಹಾಕಿರ್ತೀವಿ, ರಾಗಿ ಮುದ್ದೆ. ಇದಕ್ಕೆ ಮೊಳಕೆ ಕಟ್ಟಿದ್ದ ಒಳ್ಳೆ ಸಾಂಬಾರು, ಆಮೇಲೆ ನಾಟಿ ಕೋಳಿ ಸಾಂಬಾರು, ಮತ್ತೆ ಒಳ್ಳೆ ನಾಟಿ ಮರಿ, ಕುರಿ, ಮೇಕೆ ಎಲ್ಲ ನಡೀತದೆ. ಮಳೆಗಾಲದಲ್ಲಿ ಬಹಳ ಚೆನ್ನಾಗಿ ನೀವು ತಿಂದಿರ್ತೀರ. ಯಾರು ತಿಂದಿಲ್ಲ ಅವ್ರಿಗೆ, ಯಾರು ಮಾಡಕ್ ಬರಲ್ಲ ಅವ್ರಿಗೆ ಇದೊಂದು ತೋರಿಸ್ಕೊಡುವಂತ ಒಂದು ವಿಡಿಯೋ ಅಷ್ಟೇ. ಮಾಡ್ತಾವ್ರೆ ಅದು ಸೀಕ್ ಅಂತ ಬರ್ತದೆ, ಸೀಕ್. ಅದು ಮುಂಚೆ ಹಳ್ಳಿ ಕಡೆ ಮಡಕಿನಲ್ಲಿ ಅದು ಒಣಗಿರೋದು ಬೆಳಿಗ್ಗೆ ಅಷ್ಟಲ್ಲಿ, ಅದನ್ನ ಸೀಕ್ ಅಂತ ತಿಂತಿದ್ವಿ ಅವಾಗ ನಾವು ಹಳ್ಳಿಲಿದ್ದಾಗ. ಈಗ ಸೀಕ್ ಹೋಗಿತ್ತು ಏನಿಲ್ಲ, ಕಟ್ತಾವ್ ನಾನು. ಎರಡಾಯ್ತು, 2 ಮುದ್ದೆ ಆಗಿದೆ. ಇನ್ನು ಸಣ್ಣ ಪುಟಾಣಿದೊಂದು ಮಾಡಿದಾರೆ. ತಟ್ಟೆಗೆ ಹಾಕ್ಲಾ ಅಂತವ್ರೆ. ನಾನು ತಿನ್ಕೊಂಡ್ಬರ್ತೀನಿ. ಅದು ತಿನ್ನೋದು ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಬಹಳ ಚೆನ್ನಾಗಿರುತ್ತೆ. ಮಳೆಗಾಲದಲ್ಲಿ ಸೂಪರ್. ನೋಡು, ಹಾಕ್ತೀನಿ ತಟ್ಟಿಗೆ. ಹಾಕ. ಮುದ್ದೆ ಹಾಕ್ತಾವ್ರೆ ಮುದ್ದೆ. ಒಳ್ಳೆ ಮೊಳಕೆ ಕಟ್ಟಿ ಸಾರು. ಹಂಗೆ ತಿನ್ನಕ್ಕೆ ರೆಡಿ ಆಯ್ತಾ? ಅದು ಸೂಪರ್ ಇರುತ್ತೆ. ನಾನಂತೂ ಸುಮಾರು ಸಲ ತಿಂದಿದ್ದೀನಿ. ಬಿಸಿ ರಾಗಿ ಮುದ್ದೆ. ರೈತರ ಮನೆ ಚಾನಲ್ ವ್ಯೂವರ್ಸ್ಗೆ, ನೋಡ್ತಾ ಇರೋರಿಗೆ ಎಲ್ರಿಗೂ ಈ ಬಿಸಿ ರಾಗಿ ಮುದ್ದೆ ನೋಡಿ ಹೊಗೆ ಹೆಂಗ್ ಬರ್ತಾ ಇದೆ. ಘಮ 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 ಮುದ್ದೆ ಸ್ಮೆಲ್ ಕಂಟು ಘಮ ಘಮ. ಆ ಸಾಂಬಾರ್ ಟೇಸ್ಟೇ ಬೇರೆ, ಬೊಂಬಾಟಾಗಿದೆ ನೋಡಿ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಅಂತ ಹೇಳ್ತಾ, ರೈತರ ಮನೆ ಚಾನಲ್ ರೈತರಿಗೋಸ್ಕರ. ಒತ್ಲು ಕೂಡ ಒತ್ಲು ತಮ್ಮ ಸ್ನೇಹಿತರೆ, ಬನ್ನಿ. ರಾಗಿ ಮುದ್ದೆ, ಒಳ್ಳೆ ತುಂತುರು ಮಳೆ ಹನಿತಾ ಇದೆ. ಬನ್ನಿ.
ರಾಗಿ ಮುದ್ದೆ ಮುರಿಯೋದು ಸಾಂಬಾರು ಹೆಚ್ಕೊಂಡ್ಬಿಟ್ಟು ನೀಟಾಗಿ ಈ ತರ ತಳ್ಳಿಗಿರ್ಬೇಕು, ಮುದ್ದೆ ಗಟ್ಟಿ ಇರ್ಬಾರ್ದು. ಹಿಂಗ್ ಹೊಂಡ್ಕೊಂಡ್ಬಿಟ್ಟು ಸೂಪರ್ ಆಗಿ ಮುದ್ದೆ ಮುದ್ದೆ ಮುರಿಯೋದೇ ಒಂದು ವಿಧಾನ. ಅದು ನಮ್ಮ ಹಳೆ ಹಿರೀಕರಸ್ಥಾನೆ. ನಾನು ಅವ್ರು ನೋಡಿ 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 ಹಳೆ ತಲೆ ಗುಡ್ತಾರೆ ಮುಗ್ತಿರುವಂತ. ನಾವು ಈಗಿನ ಭಾಷೆ ನಾವು ಮಾತಾಡ್ಕೊತೀವಲ್ಲ ಹಳೆ ತಲೆ, ಅವ್ರು ಮುರಿಯೋದನ್ನ ನಾವು ನೋಡಿ ಕಾಪಿ ಮಾಡ್ಕೊಂಡು ಬಿಡ್ಬೇಕು. ಕ್ಲೀನಾಗೆ ನೋಡಿದ್ವಿ ಹಿಂಗೆ ಎಬ್ಬೆಟ್ಟು ಮುದ್ದೆ ಮುರಿಯೋದು ಹೆಂಗೆ ಕಿಚ್ಚ ಪಿಚ್ಚ ಕಿಚ್ಚ ಪಿಚ್ಚ ಅಂತ ಕೇಳಬಾರ್ದು. ಮುದ್ದೆ ಯಾವತ್ತು ನೋಡಿ ಎಬ್ಬೆಟ್ಟನ ಹಿಂಗೆ ಹಾಕ್ಬೇಕು. ಬಿಸಿ ಮುದ್ದೆ ಇದ್ರೂ ಪರವಾಗಿಲ್ಲ, ಸಾಂಬಾರು ಹೆಚ್ಕೋಬೇಕು ಇಷ್ಟೇ. ಬಿಸಿ ಮುದ್ದೆ ವಾವ್ ಸೂಪರ್. ಮೊಳಕೆ ಎಲ್ಲ ಮೊಳಕೆ ಕಟ್ಟಿರೋದು, ಹುರುಳಿಕಾಳು, ಕಡಲೆಕಾಳು, ಮಿಕ್ಸು ಜೊತೆಗೆ ಆಲೂಗೆಡ್ಡೆ,